ಶಿರಹಟ್ಟಿ ಪಟ್ಟಣದ ಯುದ್ಧಾ ಮೈದಾನದಲ್ಲಿ ರಂಜಾನ್ ಹಬ್ಬದ ನಿಮಿತ್ತ ಸಾಮೂಹಿಕ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹಜರತ್ ಮಜರಹ್ ಖಾನ್ ಪಠಾಣ, ರಂಜಾನ್ ಕೇವಲ ಮುಸ್ಲಿಂ ಸಮುದಾಯದ ಹಬ್ಬವಲ್ಲ, ಅದು ಮಾನವೀಯತೆ, ಸಹನೆ ಮತ್ತು ದೈವ ಭಕ್ತಿಯ ಸಂಕೇತವಾಗಿರುವ ಶಿಸ್ತು, ಆತ್ಮ ಅವಲೋಕನ ಮತ್ತು ಮೌಲ್ಯಗಳ ಪುನರ್ ಪ್ರತಿಷ್ಠಾಪನಾ ಮಹಾಕಾಲಘಟ್ಟ. ಇಸ್ಲಾಮಿಕ್ ಕ್ಯಾಲೆಂಡರ್ನ 9ನೇ ತಿಂಗಳಾದ ಈ ಮಾಸವು ಮನುಷ್ಯ ದೇಹ, ಮನಸ್ಸು ಮತ್ತು ಆತ್ಮವನ್ನು ಸಮತೋಲನದಲ್ಲಿ ರೂಪಿಸುವ ಅಪರೂಪ ಅವಕಾಶವಾಗಿದೆ. ಅದು ಜೀವನದ ಪಾಠ. ಅಹಂಕಾರವನ್ನು ತೊರೆದು ಸರಳತೆಯನ್ನು ಅಪ್ಪಿಕೊಂಡು ಬಡವರ ನೋವಿಗೆ ಸ್ಪಂದಿಸುವ ಮನಸ್ಸು ಬೆಳೆಸುವುದರ ಇದರ ಉದ್ದೇಶ. ಈ ಹಬ್ಬದಲ್ಲಿರುವ ಉಪವಾಸದಿಂದ ಸುಳ್ಳು, ಕೋಪ, ಅಸೂಯೆ ಮತ್ತು ದ್ವೇಷದಿಂದ ದೂರವಿದ್ದು ಪ್ರೀತಿ, ಸಹನೆ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆದುಕೊಳ್ಳುವುದೇ ನಿಜವಾದ ಉಪವಾಸ ಅರ್ಥವನ್ನು ನೀಡುತ್ತದೆ. ಈ ರಂಜಾನ್ ತಿಂಗಳು ಕೇವಲ ಮುಸ್ಲಿಮರಿಗಷ್ಟೇ ಪವಿತ್ರ ಅಲ್ಲ, ಸಂಪೂರ್ಣ ಮಾನವ ಕುಲಕ್ಕೆ ಶಾಂತಿ, ಸಹೋದರತ್ವ ಮತ್ತು ಮಾನವೀಯತೆಯ ಸಂದೇಶ ನೀಡುತ್ತದೆ. ರಂಜಾನ್ ನಮಗೆ ಒಳ್ಳೆಯ ಮನುಷ್ಯರಾಗಲು ಕಲಿಸುವ ಶಾಲೆಯಾಗಿದೆ. ಸದರಿ ಹಬ್ಬಗಳು ಕೇವಲ ಸಂಭ್ರಮಕ್ಕೆ ಅಲ್ಲ, ಅದು ಮನುಷ್ಯನನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸುತ್ತದೆ. ಹಬ್ಬಗಳು ಕೇವಲ ಬೆಳಕು ನೀಡುವುದಿಲ್ಲ, ಅದು ಒಳಗಿನ ಅಂತಃಕರವನ್ನು ದೂರ ಮಾಡುತ್ತವೆ. ಆದ್ದರಿಂದ ರಂಜಾನ್ ನಮಗೆ ಕಲಿಸಿದ ಪಾಠವನ್ನು ಕೇವಲ ಒಂದು ತಿಂಗಳಿಗೆ ಸೀಮಿತಗೊಳಿಸದೆ ಪ್ರತಿ ದಿನದ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಪ್ರೀತಿ, ಸಹನೆ, ದಯೆ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸನೆಂದು ಸಾರಿದ್ದಾರೆ. वरहमतुल्लाहि वबरकातुहू। अल्हम्दुलिल्लाह, अल्लाह के फजल से आज हमने शिरहट्टी में नमाज ईद उल फित्र अदा की है। तमाम आलम इस्लाम के मुसलमानों को ईद उल फित्र की बहुत बहुत मुबारकबादियाँ। और हमारी ये ईद अमन व सुकून, हमारा दीन, हमारा मज़हब हमें अमन व सुकून सिखाता है। और अल्हम्दुलिल्लाह मुसलमान अपने दीन के पाबंद है और अपने दीन की तालीमात पर अमल करते हुए हर ईद में अमन व अमान और सुकून के साथ हम लोग ईद मनाते हैं और लोगों को भी इसी चीज़ का दर्स देते हैं। और एक मरतबा मैं तमाम लोगों को ईद उल फित्र की बहुत बहुत मुबारकबादियाँ हमारी शिरहट्टी की तमाम जमातों के ज़िम्मेदारान की जानिब से और तमाम जो है जमात के ज़िम्मेदारान की तरफ से तमाम लोगों को और एक मरतबा ईद उल फित्र की मुबारकबाद देता हूँ। अस्सलामु अलैकुम व रहमतुल्लाहि व बरकातुहू। ಈ ಸಂದರ್ಭದಲ್ಲಿ ಹಜರತ್ ಮಜರಹ್ ಖಾನ್ ಪಠಾಣ, ಕಾಶಿಮಶ್ಯ, ಮಖನದಾರ ಜಕವುಲ್ಲಾ, ಮಾಗಡಿ ಬುಡನಶ್ಯ, ಮುಖನದಾರ್ ಬಾಬುಸಾಬ್ ಮಾಚೇನಹಳ್ಳಿ, ಎನ್ವೈ ಮುಖನದಾರ ರಯಾಜ್, ತಹಶೀಲ್ದಾರ್ ರಿಯಾಜ್ ಲಕ್ಷ್ಮೇಶ್ವರ, ಬಾಷಿರ್ ಪಟವೇಗರ್ ಹೈದರಾಲಿ, ಮುನಿಯಾರ ಜಫಾರ್ ಕೋಳಿವಾಡ, ಶಿರಹಟ್ಟಿ ಜಮಾತಿನ ಹಿರಿಯರು, ಯುವಕರು, ಮಕ್ಕಳು ಉಪಸ್ಥಿತರಿದ್ದರು. ವರದಿ ಹನುಮಂತ ಕೋಡಿಸಾಗರ.